ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿ ಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಅವರೆಬೇಳೆ ಸಪ್ಪಗೆ ಸಾರು ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ಅವರೆಬೇಳೆ ತೊಗೊಳ್ಳಿ. ಅದನ್ನು ಚೆನ್ನಾಗಿ 2 ಸರಿ ವಾಶ್ ಮಾಡಿಕೊಂಡು ಬೇಯಿಸ್ಕೊಳ್ಳಿ. ಒಂದು 3 ವಿಷಲ್ಸ್ ಆಗಲಿ. 3 ವಿಷಲ್ಸ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ಸೊ ಬರೀ ಬೇಳೆಯಲ್ಲೇ ಮಾಡೋದಲ್ವಾ, ಸೊ ಜಾಸ್ತಿ ಬೇಳೆ ಹಾಕೊಂಡ್ರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ ಸಾಂಬಾರು. ಸೊ ಈ ಥರ ಚೆನ್ನಾಗಿ ನೋಡಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ಮಸ್ಕೊಳ್ಳಿ ಎಲ್ಲ ಸ್ಪೂನ್ ತಗೊಂಡು ಚೆನ್ನಾಗಿ. ಸೊ ಚೆನ್ನಾಗಿ ಬೆಂದಿದೆ. ಸೊ ಸ್ಮ್ಯಾಶ್ ಮಾಡೋ ಅಷ್ಟು ಅವಶ್ಯಕತೆನೇ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ. ಅದಾದಮೇಲೆ ಒಗ್ಗರಣೆ ಹಾಕ್ಕೊಳ್ಳಿ. ಸೊ ಒಂದು ಪಾತ್ರೆ ಇಟ್ಕೊಂಡು 1-2 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇರಬೇಕು ಈ ಸಾಂಬಾರಿಗೆ. ಸೊ ಒಗ್ಗರಣೆಗೆ ನಾನು ಇದಷ್ಟೇ ಹಾಕ್ತಾ ಇರೋದು: ಈರುಳ್ಳಿ, ಒಣಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗೇ ಇರುತ್ತೆ. ಸೊ ಹಾಗೆ ಸ್ವಲ್ಪ ಕರಿಬೇವು, ಒಂದು ಎಲೆ ಕರಿಬೇವು ಹಾಕ್ಕೊಳ್ಳಿ. ಒಂದು 4-5 ಒಣಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ. ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ಸೊ ಈ ಸಾಂಬಾರಿಗೆ ಏನು ಜಾಸ್ತಿ ಐಟಮ್ಸ್ ಬೇಕಿಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಕ್ವಿಕ್ಕಾಗಿ ಮಾಡೋವಂಥ ಸಾಂಬಾರು. ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತ ಕೂಡ ಹೇಳ್ಬೋದು. ಸೊ ಇದೆಲ್ಲ ಒಗ್ಗರಣೆ ಸ್ವಲ್ಪ ಚೆನ್ನಾಗಿ ಆಯಿಲಲ್ಲಿ ಬೆಂದಿದ್ಮೇಲೆ ಬೇಯಿಸ್ಕೊಂಡಿರೋವಂಥ ಅವರೆಬೇಳೆನ ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಯಾವ ಹದಕ್ಕೆ ಬೇಕು ಸಾಂಬಾರು ಅನ್ನೋದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಗಟ್ಟಿಗೂ ಬೇಡ, ತುಂಬ ತೆಳ್ಳಗೂ ಬೇಡ, ಮೀಡಿಯಮ್ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಇದು ಒನ್ ಟೈಮ್ ಅಷ್ಟೇ ಮಾಡೋದು, ಯಾವಾಗಲೂ ನೈಟ್ ಟೈಮ್ ಮಾಡೋದು ಇದನ್ನು ನಾವು ರೆಸಿಪಿನ. ಸೊ ನೈಟ್ ಟೈಮ್ ಸಿಂಗಲ್ ಟೈಮ್ಗೆ ಮಾತ್ರ ಮಾಡಿದ್ದು ನಾನು ಇದನ್ನು. ಸೊ ಈ ಅದಕ್ಕೆ ಸಾಕಾಗುತ್ತೆ. ಇನ್ನು ಸ್ವಲ್ಪ ಬೇಕಂದರೆ ನೀರು ಹಾಕ್ಕೊಳ್ಳಿ. ಸೊ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಸೊ ಇಷ್ಟಾದರೆ ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ಒಂದು 5-6 ನಿಮಿಷ ಕುದಿಸ್ಕೊಂಡ್ರೆ ಆಗೋಯ್ತು, ಸಾಂಬಾರು ರೆಡಿ ಆಗುತ್ತೆ. ಸೊ ಇದಕ್ಕೆ ಕಾಂಬಿನೇಷನ್ ಅಂದರೆ ಹಪ್ಪಳ, ಮುದ್ದೆ, ಸಪ್ಪಗೆ ಸಾರು ಮತ್ತು ಹಪ್ಪಳ. ಆ್ಯಕ್ಚುಲಿ ನನ್ನ ಮನೇಲಿ ಇರಲಿಲ್ಲ, ಸೊ ಇರೋದ್ರಲ್ಲೇ ಮಾಡಿ ತೋರಿಸಿದ್ದೀನಿ ನಾನು. ಸೊ ನಿಮ್ಮ ಮನೇಲಿ ಹಪ್ಪಳ ಇದ್ದರೆ ಸೊ ಹಪ್ಪಳ ಸುಟ್ಟಿರೋ ಹಪ್ಪಳ ಕಾಂಬಿನೇಷನ್ನು, ಕರಿಯುವಂಥ ಹಪ್ಪಳ ಬರುತ್ತಲ್ಲ ಅಕ್ಕಿ ಹಪ್ಪಳ, ಅದೇನು ಅಷ್ಟು ಕಾಂಬಿನೇಷನ್ ಆಗಲ್ಲ. ಸುಟ್ಟಿರೋ ಹಪ್ಪಳ ಬರುತ್ತಲ್ವ ಮನೇಲಿ ಮಾಡಿರೋದು, ಆ ಥರ ಅಕ್ಕಿ ಹಪ್ಪಳ ಮಾಡ್ತಿರಲ್ಲ ಅದು. ಸೊ ಆ ಅಕ್ಕಿ ಹಪ್ಪಳ, ಜೋಳದ ಹಪ್ಪಳ ಎಲ್ಲ ಮಾಡ್ತಾರೆ. ಸೊ ಆ ಥರ ಹಪ್ಪಳನ ಕಾಂಬಿನೇಷನ್ ಮಾಡಿಕೊಂಡು ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಈಸಿಯಾಗಿ ನಿಮಗೆ ಸಾಂಬಾರು ಮಾಡೋಕ್ಕೆ ಮೂಡಿಲ್ಲ ಅಂತ ಅಂದಾಗ ಈಗ ಸಪ್ಪಗೆ ಸಾರನ್ನು ಮಾಡಿ ಟ್ರೈ ಮಾಡಿ. ಸೊ ಈಗ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಪರ್ಫೆಕ್ಟ್ ಮುದ್ದೆ ಮಾಡೋದು, ನಾವು ಡೈಲಿ ಮುದ್ದೆ ಬೇಕೇ ಬೇಕು ರಾತ್ರಿ, ಇಲ್ಲಾಂದರೆ 2 ಡೇಸ್ ಒನ್ಸ್ ಆದ್ರೂ ನಾವು ಮುದ್ದೆ ಊಟ ಮಾಡ್ತೀವಿ. ಸೊ ನಾನು 2 ಮುದ್ದೆ ಮಾತ್ರ ಮಾಡ್ತಾ ಇದ್ದೀನಿ. 2 ಮುದ್ದೆಗೆ 2 ಲೋಟ ನೀರು, ಕುಡಿಯೋ ಲೋಟದಲ್ಲಿ 2 ಲೋಟ ನೀರು ಇಟ್ಕೊಂಡಿದ್ದೀನಿ ಒಂದು ಚಿಕ್ಕ ಪಾತ್ರೆಯಲ್ಲಿ. ಅದಕ್ಕೆ ಒಂದು ಬೌಲಲ್ಲಿ ಅಥವಾ ಒಂದು 1/4 ಬೌಲ್ ಸಾಕು. ಒಂದು 1/4 ಬೌಲಷ್ಟು ರಾಗಿ ಹಿಟ್ಟನ್ನು ಫಸ್ಟು ಮಿಕ್ಸ್ ಮಾಡಿಕೊಂಡು, ನೀರು ಯಾವಾಗ ನೀವು ಹೆಸರಿಟ್ಟಿರ್ತೀರಲ್ವ, ಮುದ್ದೆಗೆ ನೀರಿಟ್ಟಿರ್ತೀರಲ್ವ, ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಈ ಮಿಕ್ಸ್ ಮಾಡ್ಕೊಂಡಿರೋದನ್ನು ಸ್ವಲ್ಪ ರಾಗಿ ಹಿಟ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿರ್ತೀರಲ್ಲ, ಅದನ್ನು ಆ ಕುದಿಯೋ ನೀರಿಗೆ, ಬಿಸಿ ನೀರಿಗೆ ಹಾಕ್ಕೊಳ್ಳಿ. ನೀವು ಮಿಕ್ಸ್ ಮಾಡೋವಾಗಲೂ ಅಷ್ಟೇ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿರಬೇಕು. ಮತ್ತು ಹಾಕುವಾಗಲೂ ಅಷ್ಟೇ, ಹಾಕುವಾಗ ನೀವು ತಿರುಗಿಸ್ತಾನೇ ಹಾಕಬೇಕು. ಆದರೆ ಆ ಥರ ಮಾಡಿದ್ರೆ ಗಂಟು ಆಗೋದಿಲ್ಲ. ಸೊ ಈ ಥರ ಕಂಟಿನ್ಯೂಸ್ ಸ್ವಲ್ಪ ತಿರುಗಿಸ್ಕೊಳ್ಳಿ ಒಂದು 2 ನಿಮಿಷ ಚೆನ್ನಾಗಿ. ಬೇಗ ತಿರ್ಸ್ಕೋಬೇಕು. ನೀವು ಹಾಕ್ಬಿಟ್ಟು ನಿಧಾನಕ್ಕೆ ಆಮೇಲೆ ತಿರುಗಿಸ್ತೀರ ಅಂದರೆ ಅಷ್ಟರಲ್ಲಿ ಗಂಟು ಆಗಿಬಿಡುತ್ತೆ. ಸೊ ಅದಾದಮೇಲೆ ಒಂದು 2 ನಿಮಿಷ ಆದಮೇಲೆ ಅದು ಎಗೇನ್ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಒಂದು 3/4 ಬೌಲಷ್ಟು ನಾನು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಸೊ ಇಷ್ಟು ಹಾಕ್ಬಿಟ್ಟು, ನಾನು ತೋರಿಸ್ತಾ ಇರೋದು 2 ಮುದ್ದೆಗೆ ಮಾತ್ರ. ಸೊ ಇಷ್ಟು ಹಾಕ್ಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು. ಸೊ ಮುದ್ದೆ ಈಸಿ, ಸ್ವಲ್ಪ ಕಟ್ಟೋಕ್ಕೆ ಕಷ್ಟ ಅಂತಾರೆ, ಬಟ್ ಈಸಿ ಆ್ಯಂಡ್ ಟೇಸ್ಟಿ, ಹೆಲ್ದಿ ಕೂಡ. ಸೊ ಡೈಲಿ ಮುದ್ದೆ ಊಟ ಮಾಡೋರಿಗೆ ಏನು ಕಷ್ಟ ಅನಿಸಲ್ಲ, ಮಾಡಿ ಅಭ್ಯಾಸ ಇರುತ್ತೆ. ಎಂದಾದರೂ ಒಂದು ದಿನ ಮಾಡಬೇಕು ಅಂದ್ಕೊತಾರಲ್ಲ, ಅವ್ರಿಗೆ ಮಾತ್ರ ಸ್ವಲ್ಪ ಕಷ್ಟ ಅನಿಸುತ್ತೆ. ಮಾಡ್ತಾ ಈಸಿ ಆಗುತ್ತೆ, ಬಟ್ ಹೆಲ್ದಿ ಅಲ್ವಾ ರಾಗಿ, ಸೊ ತಿನ್ನಬೇಕು ಅಂತಂದರೆ ಮಾಡಲೇಬೇಕು.
ನಿಮ್ಗೆ ಕಷ್ಟ ಆಗುತ್ತಂದ್ರೆ 2ರಿಂದ 3 ಮುದ್ದೆ ಈ ಥರ ಮಾತ್ರ ಮಾಡಿ ಟ್ರೈ ಮಾಡಿ, ಈಸಿಯಾಗಿ ಬರುತ್ತೆ. ಸೊ ಒಂದು 5 ನಿಮಿಷ ಆದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಂಡು ಕೆಳಗೆ ಇಟ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಮುದ್ದೆಲಿ ಚೆನ್ನಾಗಿ ಬರಬೇಕು ಅಂದರೆ ಮೊದಲು ಚೆನ್ನಾಗಿ ಬೇಯಿಸ್ಬೇಕು. ಹಾಗೆ ನೀವು ಫಸ್ಟು ಹಿಟ್ಟು ಕಲಸಿ ಹಾಕ್ತಿರಲ್ಲ ಅದು ಕೂಡ ಅಷ್ಟೇ, ಗಂಟಿಲ್ದಂಗೆ ನೀಟಾಗಿ ಕಲಸಿ ಹಾಕಬೇಕು. ತಿರುಗಿಸುವಾಗಲೂ ಅಷ್ಟೇ ಚೆನ್ನಾಗಿ ತಿರುಗಿಸ್ಕೋಬೇಕು. ಅದಾದಮೇಲೆ ಈಗ ನಾನು ನಾದ್ತಾ ಇದ್ದೀನಲ್ಲ, ಇದು ನಾದೋದು ಅಂತ ಅಂತೀವಿ ನಾವು. ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಈ ಐಸ್ ಕ್ರೀಮ್ ಥರ ಇದು ಮಾಡ್ತಿರಲ್ಲ, ಈಗ ಚಪಾತಿ ಹಿಟ್ಟು ಕಲಸುವಾಗ ಇದು ಮಾಡ್ತಿರಲ್ವ, ಚೆನ್ನಾಗಿ ನಾದ್ತಿರಲ್ವ, ನೀಡಿಂಗ್ ಮಾಡ್ತಿರಲ್ವ, ಅದೇ ಥರ ಇದು ಕೂಡ ಮುದ್ದೆನೂ ಕೂಡ ಸ್ವಲ್ಪ ಸ್ಪೂನಲ್ಲಿ ಚೆನ್ನಾಗಿ ಇದು ಮಾಡಬೇಕು. ಸೊ ನೀವು ಮಾಡಿದ್ರೆ ನೀವು ಸಾಫ್ಟಾಗಿ ಆಟೋಮೆಟಿಕ್ ಅದೇ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಅದೆಷ್ಟು ಸಾಫ್ಟ್, ನೋಡೋದಕ್ಕೆ ಗೊತ್ತಾಗ್ತಾ ಇದೆ. ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬೆಂದರೆ ಮುದ್ದೆ ಈ ಥರ ಬರುತ್ತೆ. ಸೊ ಇವಾಗ ನಾದ್ಕೊಂಡು ಆದಮೇಲೆ ಒಂದು ಚಿಕ್ಕ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಆ ಪ್ಲೇಟನ್ನು ಸ್ವಲ್ಪ ಒದ್ದೆ ಮಾಡ್ಕೊಳ್ಳಿ ನೀರಲ್ಲಿ. ಅದಾದಮೇಲೆ ಕೈ ಎತ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಇಟ್ಕೊಳ್ಳಿ. ಸುಡ್ತಾ ಇರುತ್ತಲ್ವ, ಬಿಸಿ ಬಿಸಿದೇ ಕಟ್ಟಬೇಕು. ಸೊ ಹೀಗೆ ರೋಲ್ ಮಾಡಿ ಅಷ್ಟೇ ರೆಡಿ ಆಗುತ್ತೆ ಮುದ್ದೆ. ಸೊ ಚೆನ್ನಾಗಿ ಬೆಂದರೆ, ಚೆನ್ನಾಗಿ ನಾದ್ಕೊಂಡ್ರೆ ಆಟೋಮೆಟಿಕ್ ಅದು ಸಾಫ್ಟಾಗಿ ಬರುತ್ತೆ, ನೀವೇನು ವರಿ ಮಾಡೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ತಟ್ಕೊಳ್ಳಿ. ಅದಾದಮೇಲೆ ಮುದ್ದೆ ರೆಡಿ ಆಯಿತು. ಸೊ ಈ ಸೈಜಲ್ಲಿ ನಾನು ಮುದ್ದೆ ಮಾಡಿದ್ದೀನಿ. ಇದು ನಮ್ಮ ಮನೆಯವ್ರಿಗೋಸ್ಕರ ಮಾಡಿರೋದು, ಸ್ವಲ್ಪ ದೊಡ್ಡದು. ನನಗೆ ಸ್ವಲ್ಪ ಚಿಕ್ಕದು ಮಾಡ್ಕೊಂಡಿದ್ದೀನಿ. ಸೇಮ್ ಪ್ರೊಸೆಸನ್ನು ರಿಪೀಟ್ ಮಾಡ್ಕೊಳ್ಳಿ. ಮತ್ತೆ ಹೇಗೇನು 2ನೇ ಮುದ್ದೆಗೆ ಮತ್ತೆ ಇನ್ನೊಂದು ಸ್ವಲ್ಪ ಒಂದು 4ರಿಂದ 5 ಸರಿ ಸ್ಪೂನ್ ಹಾಕಿ ನಾದ್ಕೊಂಡ್ರೆ ಆಯಿತು. ಅದಾದಮೇಲೆ ಎಲ್ಲ ನೀಟಾಗಿ ತಗೊಳ್ಳಿ, ಯಾವುದನ್ನು ಬಿಡಬೇಡಿ, ವೇಸ್ಟ್ ಮಾಡ್ಕೋಬೇಡಿ. ನೀಟಾಗೆಲ್ಲ ಪ್ಲೇಟಿಗೆ ಸ್ಪೂನಲ್ಲೆಲ್ಲ ಎತ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಈಗೇನು ಸೇಮ್ ಅದೇ ಥರ ಪ್ರೊಸೆಸ್ಸಲ್ಲೇ ನಾದ್ಕೊಂಡು ಮುದ್ದೆ ಕಟ್ಟಿದ್ರೆ ರೆಡಿ ಆಗುತ್ತೆ ಮುದ್ದೆ. ಸೊ ಬರೀ ಚಪಾತಿ ರೊಟ್ಟಿ ತಿನ್ನೋರು ಇರ್ತಾರೆ. ನಮ್ಮ ಕಡೆ ಎಲ್ಲ ಮುದ್ದೆ ಜಾಸ್ತಿ ತಿಂತೀವಿ. ಸೊ ಮುದ್ದೆ ಬೇಕಾಗುತ್ತೆ. ರೊಟ್ಟಿ ಚಪಾತಿ ಎಲ್ಲದನ್ನು ಕೂಡ ನಾವು ಮಾಡ್ತೀವಿ, ಬಟ್ ರೆಗ್ಯುಲರ್ ನಮಗೆ ಮುದ್ದೆ ಬೇಕು. ಸೊ ಚಪಾತಿ ರೊಟ್ಟಿ ಯಾರು ರೆಗ್ಯುಲರ್ ತಿಂತಾ ಇರ್ತಾರೋ ಹಾಗೆ ಮುದ್ದೆ ಕೂಡ ಟ್ರೈ ಮಾಡಿ ನೋಡಿ, ಹೆಲ್ದಿ ಆಗಿರುತ್ತೆ. ಅಭ್ಯಾಸ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಕಷ್ಟ ಏನಿಲ್ಲ, 1-2 ಮುದ್ದೆ ಈಸಿಯಾಗಿ ಮಾಡ್ಬೋದು. 1 ಸರಿ 2 ಸರಿ ಕಷ್ಟ ಅನಿಸ್ಬೋದು, ಆಮೇಲೆ ಬೇಗ ಆಗುತ್ತೆ. ಸೊ ಇಷ್ಟ ಕೂಡ ಆಗುತ್ತೆ. ಈಸಿ ಸಾಂಬಾರು ಮತ್ತು ಈಸಿಯಾಗಿ ಮುದ್ದೆ ಹೇಳ್ಕೊಟ್ಟಿದ್ದೀನಿ. ಸೊ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಈಗ ಫೈನಲ್ ಲುಕ್ ಮುದ್ದೆ ಮತ್ತು ಸಪ್ತಗೆ ಸಾರು ರೆಡಿ. ಥ್ಯಾಂಕ್ ಯು.